Hello students, welcome to the session 2 of the topic matrices. In this session we are going to study about effect of elementary transformation on the rank of a matrix along with definition of row reduced echelon form and apply this definition to reduce the given matrix to row reduced echelon form. Before we exactly get into what is this elementary transformation, how it does not change the rank of a matrix, we should just recall the definition of rank of a matrix. Previous session alli ನಾವು ಆಲ್ರೆಡಿ ಅದನ್ನ ನೋಡಿದೀವಿ rank of a matrix ಏನಿರುತ್ತೆ ಅಂತ. Rank of a matrix ಏನು ಹೇಳುತ್ತೆ? A number R is said to be the rank of the given matrix A if there is at least one minor of order R which is not equal to 0 and all other R plus 1 row minors are going to be zeros. ಅಂದ್ರೆ ಸಪೋಸ್ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದರದ್ದು ರ್ಯಾಂಕ್ ನಾನು 2 ಅಂತ ಯಾವಾಗ ಹೇಳ್ಬೋದು ಅಂದರೆ ಯಾವುದಾದ್ರೂ ಒಂದು ಮೈನರ್ ಆಫ್ ಆರ್ಡರ್ 2 ಏನಾಗಿರಬೇಕು, ನಾನ್ ಝೀರೋ ಆಗಿರಬೇಕು. ಅಟ್ಲೀಸ್ಟ್ ಒಂದಾದರೂ ಆರ್ಡರ್ 2ದ ಮೈನರು ನಾನ್ ಝೀರೋ ಆಗಿರಬೇಕು. ಅಲ್ಲದೆ ಎಲ್ಲ ಥರ್ಡ್ ಫೋರ್ತ್ ಎಕ್ಸೆಟ್ರಾ ಹೈಯರ್ ಆರ್ಡರ್ದ ಮೈನರ್ಸ್ ಏನಾಗಿರಬೇಕು, ಝೀರೋ ಆಗಿರಬೇಕು. ಹಾಗಿದ್ರೆ ನಾನು ಅದನ್ನು ರ್ಯಾಂಕ್ನ 0 ಅಂತ ಹೇಳ್ಬೋದು. ಸರಿ, ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ಸು ಡಸ್ ನಾಟ್ ಆಲ್ಟರ್ ದ ರ್ಯಾಂಕ್ ಆಫ್ ಅ ಮ್ಯಾಟ್ರಿಕ್ಸ್ ಅನ್ನೋದಕ್ಕೆ ಒಂದಿಷ್ಟು ಪ್ರೂಫ್ಸ್ ನಮಗೆ ಥಿಯರಮ್ಸ್ ಇದ್ದಾವೆ. ಯಾಕೆ ನಾವು ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ, ರ್ಯಾಂಕ್ ಆಫ್ ಅ ಮ್ಯಾಟ್ರಿಕ್ಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವೈಲ್ ಸಾಲ್ವಿಂಗ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ಸಿ ವಿ ಆಲ್ರೆಡಿ ಹ್ಯಾವ್ ನೋನ್ ದ ಸೊಲ್ಯೂಷನ್ ಆಫ್ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ನಾವು ನಮ್ಮ ಹೈಸ್ಕೂಲ್ ಲೆವೆಲಿಂದನೂ ಮಾಡ್ತಾ ಬಂದಿದ್ದೀವಿ. ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಇರ್ಬೋದು, ಅಥವಾ ನಿಮ್ಮ PU ಲೆವೆಲಲ್ಲಿ ನೀವು ಮ್ಯಾಟ್ರಿಸಸ್ನ ಸಾಲ್ವ್ ಮಾಡಿದ್ದೀರಾ, ಡಿಟರ್ಮಿನೆಂಟ್ ಮೆಥಡಿಂದ ಅಥವಾ ಕ್ರಾಮರ್ಸ್ ರೂಲಿಂದ ನೀವು ಸಾಲ್ವ್ ಮಾಡಿದ್ದೀರಾ. ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಅಲ್ಲಿ ಏನು ತಗೊಳ್ತಾ ಇದ್ವಿ ನಾವು, ಹೈಸ್ಕೂಲಲ್ಲೆಲ್ಲ 2x2 ಇರ್ತಾ ಇತ್ತು. ಸೊ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಅಂತ ಹೇಳ್ತಾ ಇದ್ವಿ. ಆಮೇಲೆ ನಮ್ಮ PU ಅಲ್ಲಿ ಮ್ಯಾಕ್ಸಿಮಮ್ 3x3 ಅಥವಾ 4x4 ಮಾಡಿರ್ಬೋದು ನಾವು. ಆದರೆ ರಿಯಲ್ ಲೈಫ್ ಸಿಚುಯೇಷನಲ್ಲಿ ಸಪೋಸ್ ನಮಗೆ 100x100 ಅಂತ ಒಂದು ಸಿಸ್ಟಮ್ ಇತ್ತು ಅಂದ್ಕೊಳ್ಳಿ. ಅದನ್ನು ನಾನು ಸಾಲ್ವ್ ಮಾಡಬೇಕಂದ್ರೆ ಅದನ್ನು ಮಾಡ್ತಾ ಓಕೆ ನನಗೆ ಗೊತ್ತಿರೋ ಮೆಥಡಿಂದನೇ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸಾಲ್ವ್ ಮಾಡ್ತಾ ನನಗೆ ಕೊನೆಗೆ ಏನು ಬರುತ್ತೆ, ಈ ಸಿಸ್ಟಮ್ಗೆ ಸೊಲ್ಯೂಷನ್ ಇಲ್ಲ ಅಂತ ಗೊತ್ತಾದರೆ ನನ್ನ ಮಾಡಿದ ಎಫರ್ಟ್ ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ಬಿಫೋರ್ ಹ್ಯಾಂಡ್ ಇಫ್ ಐ ಆಮ್ ಏಬಲ್ ಟು ನೋ ವೆದರ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ದಟ್ ಐ ಆಮ್ ಡೀಲಿಂಗ್ ವಿತ್ ಈಸ್ ಹ್ಯಾವಿಂಗ್ ಎ ಸೊಲ್ಯೂಷನ್ ಆರ್ ನಾಟ್, ದೆನ್ ಇಟ್ ವುಡ್ ಬಿ easy for us to go further. So for that we need to rank of the matrix will help us a lot. So depending on the rank of a matrix we can say whether the system has a solution or no solution or unique solution or many solutions. So it is an important concept. ಹಾಗೆಯೇ ನಾವು ಲಾಸ್ಟ್ ಸೆಷನಲ್ಲಿ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ಸ್ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ. ಅಲ್ಲಿ ಟೋಟಲಿ 6 ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ಸ್ ಇರುತ್ತೆ, 3 ರೋಗೆ 3 ಕಾಲಮ್ಗೆ. ಸೊ 3 ರೋಗೆ ಏನು ಅಪ್ಲೈ ಮಾಡ್ತೀವೋ ಅದನ್ನು ನಾವು ಕಾಲಮ್ಗೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಆ ಟ್ರಾನ್ಸ್ಫಾರ್ಮೇಷನ್ಸ್ನ ನೀವು ಆಲ್ರೆಡಿ ನಿಮ್ಮ ಸೆಕೆಂಡ್ PU ಕ್ಲಾಸಲ್ಲಿ ಡಿಟರ್ಮಿನೆಂಟ್ಸ್ಗೆ ಯೂಸ್ ಮಾಡಿದ್ದೀರಾ. ಅದೇ ಆಪರೇಷನ್ಸ್ ಇಲ್ಲಿ ನಾವು ಇಲ್ಲಿ ಮ್ಯಾಟ್ರಿಕ್ಸ್ ಅಪ್ಲೈ ಮಾಡ್ತೀವಿ. ಈಗ ನನಗೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ಗೆ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ಸ್ ಏನಾದರೂ ಅಪ್ಲೈ ಮಾಡಿದ್ರೆ ಅದರ ರ್ಯಾಂಕ್ ಏನಾದರೂ ಚೇಂಜ್ ಆಗಿಬಿಡುತ್ತಾ ಅಂತ ಒಂದು ಕ್ವಶನ್. ಆಗ ಇಲ್ಲ, ಎಲಿಮೆಂಟರಿ ಟ್ರಾನ್ಸ್ಫರ್ ಅಪ್ಲೈ ಮಾಡೋದ್ರಿಂದ ಯಾವುದೇ ಮ್ಯಾಟ್ರಿಕ್ಸ್ದು ರ್ಯಾಂಕು ಚೇಂಜ್ ಆಗಲ್ಲ ಅನ್ನೋದಕ್ಕೋಸ್ಕರನೇ ಒಂದಿಷ್ಟು ಥಿಯರಮ್ಸ್ ಇದೆ. ಆದರೆ ನಾನು ಈಗ ಫಸ್ಟ್ ಥಿಯರಮ್ಸ್ನ ಪ್ರೂವ್ ಮಾಡ್ತಾ ಇಲ್ಲ, ಈ ಬರೀ ಸ್ಟೇಟ್ಮೆಂಟ್ಸ್ನ ನೋಡ್ಕೊಳ್ಳೋಣ. ನಾವು ಈ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಏನು ಮಾಡೋಣ, ಫಸ್ಟು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ಕೊಳ್ಳೋಣ. ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತಾ ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂದಾಗ ವಿ ವಿಲ್ ಗೆಟ್ ಬ್ಯಾಕ್ ಟು ದ ಥಿಯರಮ್ಸ್ ಆ್ಯಂಡ್ ದ ಪ್ರೂಫ್ಸ್ ಆಫ್ ದೋಸ್ ಥಿಯರಮ್ಸ್. ಎಫೆಕ್ಟ್ ಆಫ್ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಆನ್ ದ ರ್ಯಾಂಕ್ ಆಫ್ ಅ ಮ್ಯಾಟ್ರಿಕ್ಸ್. ಫಸ್ಟ್ ರಿಸಲ್ಟ್ ಯಾವುದಿದೆ ಅಂದರೆ, ದ ರ್ಯಾಂಕ್ ಆಫ್ ದ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಈ ಸೇಮ್ ಆಸ್ ದಟ್ ಆಫ್ ದಿ ಒರಿಜಿನಲ್ ಮ್ಯಾಟ್ರಿಕ್ಸ್. ಅಂದರೆ ಒಂದು ಮ್ಯಾಟ್ರಿಕ್ಸ್ A ಇದೆ ಮತ್ತು ಇನ್ನೊಂದು ಮ್ಯಾಟ್ರಿಕ್ಸ್ A ಟ್ರಾನ್ಸ್ಪೋಸ್ ಇದೆ. A ಟ್ರಾನ್ಸ್ಪೋಸ್ ಎರಡೂ ಮ್ಯಾಟ್ರಿಕ್ಸ್ದು ರ್ಯಾಂಕು ಸೇಮ್ ಇರುತ್ತೆ. ಸೊ ನಾವು ಟ್ರಾನ್ಸ್ಪೋಸ್ ಮಾಡೋದ್ರಿಂದ ರ್ಯಾಂಕಿಗೇನು ಎಫೆಕ್ಟ್ ಆಗಲ್ಲ ಅನ್ನೋದು ಒಂದು ರಿಸಲ್ಟ್. ಅದೇ ರೀತಿಯಲ್ಲಿ ದ ಇಂಟರ್ಚೇಂಜ್ ಆಫ್ ಪೇರ್ ಆಫ್ ರೋಸ್ ಆರ್ ಕಾಲಮ್ಸ್ ಡಸ್ ನಾಟ್ ಚೇಂಜ್ ದ ರ್ಯಾಂಕ್ ಆಫ್ ಅ ಮ್ಯಾಟ್ರಿಕ್ಸ್. ಅಂದರೆ
ನಾವು ಆಲ್ರೆಡಿ ಇದು ಒಂದು ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್, ರೋಗೂ ಕಾಲಮ್ಗೂ ಯಾವುದಾದ್ರೂ ಎರಡು ರೋಸ್ನ ಇಂಟರ್ಚೇಂಜ್ ಮಾಡ್ಬೋದು ಅಥವಾ ಯಾವುದಾದ್ರೂ ಎರಡು ಕಾಲಮ್ಸ್ನ ಇಂಟರ್ಚೇಂಜ್ ಮಾಡ್ಬೋದು ಅನ್ನೋದು ಒಂದು ಆಪರೇಷನ್. ಈ ಥರ ಮಾಡೋದ್ರಿಂದನೂ ನಮ್ಮ ರ್ಯಾಂಕ್ಗೆ ಏನು ಅಫೆಕ್ಟ್ ಆಗಲ್ಲ ಅಂತ. ಅದೇ ರೀತಿಯಲ್ಲಿ ಮತ್ತೊಂದು ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಯಾವುದು ಅಂದರೆ, ಯಾವುದಾದ್ರೂ ಒಂದು ರೋ ತಗೊಂಡ್ಬಿಟ್ಟು ಅದಕ್ಕೆ ಒಂದು ನಾನ್ ಝೀರೋ ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡೋದು. ನಾನ್ ಝೀರೋ ಕಾನ್ಸ್ಟೆಂಟಿಂದ ಮಲ್ಟಿಪ್ಲೈ ಮಾಡಿದಾಗ ರ್ಯಾಂಕ್ ಏನು ಚೇಂಜ್ ಆಗಲ್ಲ. ಸೊ ದಟ್ the multiplication of the elements of a row or column by a non-zero number does not change the rank of the matrix. The other elementary transformation that we have is, we have a row and then we'll take another row, multiply that row by a non-zero constant and then add the corresponding elements of the row to which we have multiplied by the non-zero constant k with the row that we have taken. Corresponding elements ಅಂದ್ರೆ ಸಪೋಸ್ R1 ಅಂತ ತಗೊಂಡೆ ಅನ್ಕೊಳ್ಳಿ. R1 ರೋನ ಇಟ್ಕೊಂಡು R2 ರೋಗೆ ನಾನೊಂದು ಯಾವುದೋ ಕೆ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಆಮೇಲೆ ಕೆ ನಂಬರಿಂದ ಮಲ್ಟಿಪ್ಲೈ ಮಾಡಿದ ಮೇಲೆ ಬಂದಿರೋ R2 ರೋನ R1 ರೋ ಜೊತೆಗೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ ದಟ್ ಆಲ್ಸೋ ಡಸ್ ನಾಟ್ ಚೇಂಜ್ ದ ರ್ಯಾಂಕ್ ಆಫ್ ಅ ಮ್ಯಾಟ್ರಿಕ್ಸ್. ದ ಸೇಮ್ ಥಿಂಗ್ ವಿಲ್ ಅಪ್ಲೈ ಫಾರ್ ಕಾಲಮ್ಸ್ ಆಲ್ಸೋ. So what is that these statements are telling is, by doing elementary transformations, the rank of the matrix is not changed, is not altered. Let us look at how to go about finding the rank of a matrix. So to find the rank of a matrix, there are two ways that we are going to study in this matrix chapter. One is row reduced echelon form, another one is normal form. So first let us look at what do we mean by row reduced echelon form. ಇದನ್ನು ಮಾಡಿದ್ಮೇಲೆ ಮ್ಯಾಟ್ರಿಕ್ಸ್ ಯಾವ ರೀತಿಯಲ್ಲಿ ಇರುತ್ತೆ, ಸೊ ಇದನ್ನು ನಾವು ಇಲ್ಲಿ ನೋಡ್ಕೊಳ್ಳೋಣ. ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮು ಅಂದರೆ ಏನು ಅಂತ ಹೆಸರೇ ಹೇಳೋ ಹಾಗೆ ರೋನ ರೆಡ್ಯೂಸ್ ಮಾಡ್ತಾ ಇದ್ದೀವಿ. ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮ್. ಈ ರೋ ಆಪರೇಷನ್ಸ್ ಮಾತ್ರ ಕನ್ಸಿಡರ್ ಮಾಡ್ತೀವಿ ನಾವಿಲ್ಲಿ. ರೋ ಆಪರೇಷನ್ಸ್ ಕನ್ಸಿಡರ್ ಮಾಡುವಾಗ ನಮಗೆ ಯಾವ್ಯಾವ ರೀತಿಯೆಲ್ಲ ರೋ, ಅದಕ್ಕೊಂದು ಪರ್ಟಿಕ್ಯುಲರ್ ರೂಲ್ ಇದೆ. ಸೊ ಆ ಮ್ಯಾಟ್ರಿಕ್ಸ್ನ ನೀವು ನೋಡಿದ ಮೇಲೆ ನಿಮಗೆ ಈ ಎಲ್ಲ ರೂಲ್ಸ್ ಗೊತ್ತಿದ್ರೆ ಮ್ಯಾಟ್ರಿಕ್ಸ್ನ ನೋಡಿದ ತಕ್ಷಣ ಇದು ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮಲ್ಲಿ ಇದೆನಾ ಇಲ್ವಾ ಅಂತ ಈಸಿಯಾಗಿ ಹೇಳ್ಬೋದು. ಅದು ಏನು ಅಂತ ನೋಡೋಣ. ಎ ಮ್ಯಾಟ್ರಿಕ್ಸ್ ಎ ಆಫ್ ಆರ್ಡರ್ m by n is said to be in row reduced echelon form if the leading element ಅಥವಾ first non-zero element of each row is unity. ಅಂದರೆ ಒಂದು ಯಾವುದಾದ್ರೂ ಮ್ಯಾಟ್ರಿಕ್ಸ್ ತಗೊಳ್ಳಿ, ಆ ಮ್ಯಾಟ್ರಿಕ್ಸಲ್ಲಿ ರೋ ಬೈ ನೋಡ್ತಾ ಹೋಗಿ ಈಚ್ ರೋನಲ್ಲೂ ಫಸ್ಟ್ ನೀವು ಆ ರೋ ನೋಡಿದ ತಕ್ಷಣ ಫಸ್ಟ್ ನಾನ್-ಝೀರೋ ಎಂಟ್ರಿ ಯಾವ್ದು ಕಾಣಿಸುತ್ತೋ ಅದೇನಿರಬೇಕು, 1 ಆಗಿರಬೇಕು. ಓಕೆ, ಆಲ್ ದ ಎಲಿಮೆಂಟ್ಸ್ ಬಿಲೋ ದಿಸ್ ಲೀಡಿಂಗ್ ಎಂಟ್ರಿ ಈಸ್ 0. ಸೊ ನೀವು ಫಸ್ಟ್ ರೋನಲ್ಲಿ ಫಸ್ಟ್ ಎಲಿಮೆಂಟೇ 1 ಕಾಣಿಸ್ತು ಅಂದ್ಕೊಳ್ಳಿ. ಅದ್ರ ಕೆಳಗಡೆ ಬರೋ ಅಂದರೆ ಇನ್ನು ಆ ಕಾಲಮ್ನಲ್ಲಿ ಉಳಿದಿರೋ ಎಲ್ಲ ಎಲಿಮೆಂಟ್ಸ್ ಏನಾಗಬೇಕು, 0 ಆಗಬೇಕು. ದೆನ್ ದ ನಂಬರ್ ಆಫ್ ಜೀರೋಸ್ ಅಪಿಯರಿಂಗ್ ಬಿಫೋರ್ ದ ಲೀಡಿಂಗ್ ಎಂಟ್ರಿ ಇನ್ ಈಚ್ ರೋ ಈಸ್ ಗ್ರೇಟರ್ ದ್ಯಾನ್ ದಟ್ ಅಪಿಯರ್ಸ್ ಇನ್ ಇಟ್ಸ್ ಪ್ರೀವಿಯಸ್ ರೋ. ಅಂದರೆ ಏನರ್ಥ, ನಂಬರ್ ಆಫ್ ಜೀರೋಸ್ ಇವ ನೋಡಿ, ಫಾರ್ ಎಕ್ಸಾಂಪಲ್ ಅನ್ನು ಹೇಳಿದೆ, ಫಸ್ಟ್ ರೋನಲ್ಲಿ ಫಸ್ಟ್ ಎಲಿಮೆಂಟೇ 1 ಇತ್ತು ಅಂತ ಅಂದ್ಕೊಂಡ್ರೆ ಅಲ್ಲಿ ಏನು ನಂಬರ್ ಆಫ್ ಜೀರೋಸ್ ಬಿಫೋರ್ ದ ಲೀಡಿಂಗ್ ಎಂಟ್ರಿ ಏನು ಇಲ್ವೇ ಇಲ್ಲ, ಜೀರೋಸ್ ಇಲ್ವೇ ಇಲ್ಲ. ಯಾಕಂದರೆ ಅಲ್ಲಿ ಫಸ್ಟ್ ಎಲಿಮೆಂಟೇ 1 ಇದೆ. ಅದೇನು ಹೇಳುತ್ತೆ, ಅದರ ಲೀಡಿಂಗ್ ಎಲಿಮೆಂಟ್ ಮುಂದೆ ಇರೋ ಜೀರೋಸ್, ಇಲ್ಲಿ ಏನು ಜೀರೋಸ್ ಇಲ್ಲ ಹಾಗಿದ್ರೆ ಫಸ್ಟ್ ರೋನಲ್ಲಿ. ಅಂದರೆ ಏನರ್ಥ, ಸೆಕೆಂಡ್ ರೋನಲ್ಲಿ ಅಟ್ಲೀಸ್ಟ್ ಒಂದಾದರೂ 0 ಇರಬೇಕು ಅಥವಾ ಒಂದಕ್ಕಿಂತ ಹೆಚ್ಚಿಗಾದರೂ. ನಂಬರ್ ಆಫ್ ಜೀರೋಸ್ ಬಿಫೋರ್ ದ ಲೀಡಿಂಗ್ ಎಂಟ್ರಿ ಶುಡ್ ಬಿ ಕೀಪಿಂಗ್ ಆನ್ ಇನ್ಕ್ರೀಸಿಂಗ್ ಫ್ರಮ್ ರೋ ಟು ರೋ. ಒಂದು ರೋ ಇಂದ ಇನ್ನೊಂದು ರೋಗೆ ನೀವು ಹೋಗುವಾಗ ನಂಬರ್ ಆಫ್ ಜೀರೋಸ್ ಬಿಫೋರ್ ದ ನಾನ್ ಝೀರೋ ಎಂಟ್ರಿ ಶುಡ್ ಬಿ ಕೀಪಿಂಗ್ ಆನ್ ಇನ್ಕ್ರೀಸಿಂಗ್. ಓಕೆ, ದಟ್ ಈಸ್ ವಾಟ್ ಇಟ್ ಮೀನ್ಸ್. ಆ್ಯಂಡ್ ದೆನ್ ಇಫ್ ಅಟ್ ಆಲ್ ದೇರ್ ಈಸ್ ಎನಿ ಝೀರೋ ರೋ, ಯಾವುದಾದ್ರೂ ನೀವು ಹಿಂಗೆ ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ನೀವು ಆಪರೇಷನ್ ಮಾಡ್ತಾ ಇರ್ತೀರ. ಇವಾಗ ಫಸ್ಟ್ ರೋ ಎಲಿಮೆಂಟು 1 ಇದೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ 1 ಇದೆ ಅಂದರೆ ಅದ್ರ ಕೆಳಗಡೆದೆಲ್ಲ ನೀವು 0 ಮಾಡಬೇಕಂದ್ರೆ ರೋ ಆಪರೇಷನ್ಸ್ನ ಯೂಸ್ ಮಾಡಬೇಕು. ಯಾಕಂದರೆ ಇದು ಹೆಸರೇ ಹೇಳುತ್ತೆ ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮ್ ಅಂತ. ಈ ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮಲ್ಲಿ ರೋ ಆಪರೇಷನ್ಸ್ ಮಾಡುವಾಗ ನಿಮಗೆ ಏನಾದರೂ ಒಂದು ರೋ ಎಲ್ಲ 0 ಆಗ್ಬಿಡ್ತು ಅಂದ್ಕೊಳ್ಳಿ. ಅವಾಗ ಏನು ಮಾಡಬೇಕು ಅಂದರೆ ಆ 0 ರೋ ಏನು ಬಂದಿರುತ್ತೆ ಆ 0 ರೋನ ಯು ಶುಡ್ ಪುಷ್ ಡೌನ್. ಸೊ ಆ 0 ರೋಸ್ ಏನಿದ್ರು ನಾನ್-ಝೀರೋ ರೋಸ್ ಕೆಳಗಡೆ ಇರಬೇಕು. ಇದನ್ನು ಹೇಗೆ ಮಾಡ್ತೀರಾ, ಮತ್ತೆ ರೋ ಇಂಟರ್ಚೇಂಜಿಂಗ್ ಆಫ್ ರೋಸ್ನ ಮಾಡ್ಕೊಂಡ್ರೆ ನಿಮ್ಗೆ ಏನು ಬರುತ್ತೆ, 0 rows will go below the non-zero rows. So you can see here there are 2 examples given. One is this one, you can see here 1 2 3.
ಇದರಲ್ಲಿ ಫಸ್ಟ್ ನೋಡಿ, ಇದರಲ್ಲಿ ಇದನ್ನ ನೋಡಿದ ತಕ್ಷಣ ನಾನು ಹೇಳ್ಬೋದು ಇದು ರೋ ರೆಡ್ಯೂಸ್ಡ್ ಎಕೆಲಾನ್ ಫಾರ್ಮ್ ಅಲ್ಲಿ ಇದೆ ಅಂತ. ಹೇಗೆ? ಫಸ್ಟ್ ಮ್ಯಾಟ್ರಿಕ್ಸ್ ತಗೊಳ್ಳಿ, ಅದರಲ್ಲಿ ಫಸ್ಟ್ ರೋ ಎಲ್ಲ ರೋಗೂ ಲೀಡಿಂಗ್ ಎಂಟ್ರಿ ಏನಿರಬೇಕು? ಯೂನಿಟಿ ಅಂದರೆ 1 ಇರಬೇಕು. ಸೊ ಇಲ್ಲಿ ನೋಡಿ, ಫಸ್ಟ್ ರೋಗೆ ಲೀಡಿಂಗ್ ಎಂಟ್ರಿ ಅಂದರೆ ಫಸ್ಟ್ ನಾನ್ ಝೀರೋ ಎಂಟ್ರಿ. ನೋಡಿದ ತಕ್ಷಣ ಫಸ್ಟ್ ನಾನ್ ಝೀರೋ ಎಂಟ್ರಿ ಏನಿದೆ? 1. ಸಪೋಸ್ ಏನಾದರೂ 0 ಎಂಟ್ರೀಸ್ ಇದ್ದರೆ ಅದು ಇದಕ್ಕಿಂತ ಮುಂಚೆ ಇರಬೇಕು. ಓಕೆ, ಇಲ್ಲಿ ನೋಡಿ ಹಾಗೆ, ಇಲ್ಲಿ ಏನು ಝೀರೋಸೇ ಇಲ್ಲ ಫಸ್ಟ್ ರೋನಲ್ಲಿ. ಇದು ಹೇಳುತ್ತೆ, ಇನ್ನೊಂದು ರೋ ಹೇಳುತ್ತೆ ಇದರಲ್ಲಿ ನಂಬರ್ ಆಫ್ ಝೀರೋಸ್ ಅಪಿಯರಿಂಗ್ ಇನ್ ದ ಶುಡ್ ಬಿ ಕೀಪಿಂಗ್ ಆನ್ ಇನ್ಕ್ರೀಸಿಂಗ್ ಅಂತ ಹೇಳಿದೆ. ಇಲ್ಲಿ ನೋಡಿ ಇವಾಗ ಏನಾಯಿತು, ಇಲ್ಲಿ 1 ಇತ್ತು, ಅದನ್ನೇನು ಹೇಳುತ್ತೆ? ಎಲಿಮೆಂಟ್ಸ್ ಬಿಲೋ ದಿಸ್ ಶುಡ್ ಬಿ ಈಕ್ವಲ್ ಟು 0. ಅಪಿಯರಿಂಗ್ ಬಿಲೋ ದ ಲೀಡಿಂಗ್ ಎಂಟ್ರಿ ಶುಡ್ ಬಿ 0. ಆವಾಗ ಏನಾಯಿತು? ಇಲ್ಲಿ 0 ಆಯಿತು. ಇಲ್ಲಿ ಏನೂ ಝೀರೋಸ್ ಇರಲಿಲ್ಲ. ಇಲ್ಲಿ ಬರೋಷ್ಟೊತ್ತಿಗೆ ಇಲ್ಲಿ ಏನು ಬಂತು? 1 ಎಲಿಮೆಂಟ್, ಯೂನಿಟಿ ಎಲಿಮೆಂಟ್ ಇದೆ ನಾನ್ ಝೀರೋ ಎಂಟ್ರಿ ಫಸ್ಟ್ದು, ಆದರೆ ಅದರ ಮುಂದೆ ನಂಬರ್ ಆಫ್ ಝೀರೋಸು ಪ್ರೀವಿಯಸ್ ರೋಗಿಂತ ಜಾಸ್ತಿ ಆಗಿದೆ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ದ ಝೀರೋ ರೋ ಈಸ್ ಅಪಿಯರಿಂಗ್ ಬಿಲೋ ದ ನಾನ್ ಝೀರೋ ರೋ. ಸೊ ದ ಸೇಮ್ ಥಿಂಗ್ ಯು ಕ್ಯಾನ್ ಸಿ ಹಿಯರ್ ಆಲ್ಸೋ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ವಿ ಆರ್ ಜಸ್ಟ್ ಟ್ರೈಂಗ್ ಟು, ಸಪೋಸ್ ಇಫ್ ಇಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ವಿ ಆರ್ ಟ್ರೈಂಗ್ ಟು ರೆಡ್ಯೂಸ್ ಇಟ್ ಟು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಲ್ವಾ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ರೆ ಅದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಇಫ್ ಇಟ್ ಈಸ್ ನಾಟ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ದೆನ್ ಯು ವಿಲ್ ನಾಟ್ ಬಿ ಏಬಲ್ ಟು ಸೇ ದಟ್. ಸೊ ದಿಸ್ ಈಸ್ ವಾಟ್ the row reduced echelon form matrix looks like. Let us now, ಈಗ ನಾವು ಕೆಲವೊಂದು ಎಕ್ಸಾಂಪಲ್ಸ್ನ ಅಂದರೆ ಮ್ಯಾಟ್ರಿಸಸ್ನ ತಗೊಂಡು ಅದನ್ನು ಹೇಗೆ ರೋ ರೆಡ್ಯೂಸ್ಡ್ ಎಕೆಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡೋದು, ಅಥವಾ ಹೌ ಟು ರೆಡ್ಯೂಸ್ ದ ಗಿವನ್ ಮ್ಯಾಟ್ರಿಕ್ಸ್ ಟು ರೋ ರೆಡ್ಯೂಸ್ಡ್ ಎಕೆಲಾನ್ ಫಾರ್ಮ್ ಅಂತ ನೋಡೋಣ. So reduce the following matrices to row reduced echelon form. So ಅಲ್ಲಿ ಒಂದು ಫಸ್ಟ್ ಮ್ಯಾಟ್ರಿಕ್ಸ್ ತಗೋಣ. You can see here the matrix is A is equal to 1, 2, minus 2, 3, 2, 5, 4, 7, minus 1, minus 3, 2, minus 1, 2, 4, minus 1, 3. So ಈ ಮ್ಯಾಟ್ರಿಕ್ಸ್ ನಮ್ಗೆ ಆಲ್ರೆಡಿ ಏನಿದೆ ಇಲ್ಲಿ ಅಂದರೆ, we shall try to reduce this to row reduced echelon form. ರೋ ರೆಡ್ಯೂಸ್ಡ್ ಎಕೆಲಾನ್ ಫಾರ್ಮ್ ಮಾಡುವಾಗ ಏನು ಹೇಳುತ್ತೆ ಅಂದರೆ, ಫಸ್ಟ್ ಮ್ಯಾಟ್ರಿಕ್ಸು ಯಾವುದಾದ್ರೂ ರೋ ತಗೊಳ್ಳಿ. ಫಸ್ಟು ಆ ರೋನಲ್ಲಿ ಫಸ್ಟ್ ಲೀಡಿಂಗ್ ಎಂಟ್ರಿ ಏನಿರಬೇಕು? ಯೂನಿಟಿ ಎಲಿಮೆಂಟ್ ಇರಬೇಕು. ಸೊ ಅದು 1 ಇದೆ, ಇಲ್ಲಿ ಆಲ್ರೆಡಿ 1 ಇದೆ. ಆಮೇಲೆ ನೆಕ್ಸ್ಟ್ ಏನು ಹೇಳುತ್ತೆ ಎಕೆಲಾನ್ ಫಾರ್ಮು? ದ ಎಲಿಮೆಂಟ್ಸ್ ಬಿಲೋ ದ ಲೀಡಿಂಗ್ ಎಂಟ್ರಿ ಶುಡ್ ಬಿ ಈಕ್ವಲ್ ಟು 0 ಅಂತ ಹೇಳ್ತಾ ಇದೆ. ಸೊ ಇವಾಗ ಏನು ಮಾಡ್ತೀರಾ ನೀವು? ಇಲ್ಲಿ ಆಲ್ರೆಡಿ 1 ಇದೆ, ಇದ್ರ ಕೆಳಗಡೆ ಈ ಕಾಲಮಲ್ಲಿರೋ ಉಳಿದಿರೋ ಎಲ್ಲ ಎಂಟ್ರೀಸು 0 ಆಗಬೇಕು. ಸೊ ಅದಕ್ಕೆ ಫಸ್ಟ್ ಆಪರೇಷನ್ ಏನು ಮಾಡೋಣ ನಾವು? ಇಲ್ಲಿ ಮಾಡುವಾಗ ನೀವು ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನೇನು ಮಾಡಬೇಕು ಅಂದರೆ, ನಾವು ಯೂಶ್ವಲ್ವಾಗಿ ನಾವು ಒಂದೊಂದೇ ಆಪರೇಷನ್ ಮಾಡ್ತಾ ಹೋಗ್ತೀವಿ. ಹಾಗೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಆಲ್ರೆಡಿ ಇಲ್ಲಿ ಒಂದು ಫಸ್ಟ್ ರೋನಲ್ಲಿ ಒಂದು ರೋ ಕಾನ್ಸ್ಟೆಂಟಾಗಿ ಇಟ್ಕೊಂಡು ಉಳಿದಿರೋ ಎಲ್ಲ ರೋಸ್ನು ಕೂಡ ಫಸ್ಟ್ ರೋ ಜೊತೆಗೆ ಮಾಡ್ತಾ ಹೋದರೆ ಯಾವಾಗಲೂ ಏನೂ ಕನ್ಫ್ಯೂಷನ್ನು ಆಗಲ್ಲ. ಸೊ ಇವಾಗ ಏನು ಮಾಡಬೇಕು ನಾನು? ಈ ಎಂಟ್ರಿನ 0 ಮಾಡಬೇಕು. Okay, this entry also we should make 0 and this entry also we should make it as 0. ಸೊ ಇವಾಗ ಏನು ಮಾಡೋದು ಹಾಗಿದ್ರೆ? ಈ ಮೂರನ್ನು ಒಂದೇ ಆಪರೇಷನಲ್ಲಿ ಅಂದರೆ ಒಂದೇ ಮ್ಯಾಟ್ರಿಕ್ಸಲ್ಲಿ ಬರೋ ಹಾಗೆ ಮಾಡ್ಕೊಳ್ಳೋಣ. ಅದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಅಂದರೆ, ನಾವು ಆಲ್ರೆಡಿ ಇದನ್ನು ನಾವೇನು ಮಾಡ್ತಾ ಇದ್ದೀವಿ? ಫಸ್ಟ್ ರೋನ ಕಾನ್ಸ್ಟೆಂಟಾಗಿ ಇಟ್ಕೊಳ್ತಾ ಇದ್ದೀವಿ. ಸೊ ಫಸ್ಟ್ ರೋನ ಕಾನ್ಸ್ಟೆಂಟಾಗಿ ಇಟ್ಕೊಳ್ಳೋದ್ರಿಂದ ಉಳಿದಿರೋ ಎಲ್ಲ ರೋನ ಆ ರೋ ಜೊತೆಗೇ ಆಪರೇಟ್ ಮಾಡ್ತಾ ಹೋದರೆ ಏನು ಕನ್ಫ್ಯೂಷನ್ನು ಆಗಲ್ಲ. ಸೊ ವಾಟ್ ಈಸ್ ದ ಫಸ್ಟ್ ಆಪರೇಷನ್ ದಟ್ ವಿ ನೀಡ್ ಟು ಡೂ? R2 ಈಸ್ R2 ಸೆಕೆಂಡ್ ರೋ, ಫಸ್ಟ್ ರೋ ಜೊತೆಗೇ ನಾನು ಆಪರೇಷನ್ ಮಾಡೋದು ಎಲ್ಲದನ್ನು. ಸೆಕೆಂಡ್ ರೋ, ಫಸ್ಟ್ ರೋನ ನಾನು -2 ಇಂದ ಮಲ್ಟಿಪ್ಲೈ ಮಾಡಿ ಅದನ್ನು R2 ಜೊತೆಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಅದು ಎಲಿಮೆಂಟು 0 ಆಗುತ್ತೆ. ಇದೇ ರೀತಿಯಾಗಿ R3 ನೋಡಿ, ಎಲ್ಲನೂ ಒಂದರಲ್ಲೇ ಮಾಡಿಬಿಡ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಒಂದೊಂದೇ ಆಪ್ರೇಷನ್ಗೆ ಒಂದೊಂದು ಸಲ ಮ್ಯಾಟ್ರಿಸಸ್ ಬರಿತಾ ಹೋದರೆ ಏನಾಗುತ್ತೆ, ತುಂಬಾ ಮ್ಯಾಟ್ರಿಕ್ಸ್ ಬರಿತಾ ಹೋಗಬೇಕಾಗತ್ತೆ ನಾವು. ಆವಾಗ ನಮ್ಮ ಪ್ರಾಬ್ಲಮ್ ತುಂಬ ದೊಡ್ಡದು ಅನಿಸುತ್ತೆ, ಪ್ಲಸ್ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವೆಲ್ಲನೂ ಒಂದೇ ಇದರಲ್ಲಿ ಮಾಡ್ತಾ ಹೋಗ್ಬೋದು. ಸೊ ನಾವು R3 ಎಲಿಮೆಂಟು 0 ಆಗಬೇಕಲ್ವಾ? ಈ ಎಲಿಮೆಂಟ್ -1 ನಾನೇನು ಇಲ್ಲೇನಿದೆ ಅದು 0 ಆಗಬೇಕು. ಸೊ ಇದು 0 ಆಗಬೇಕು ಅಂದರೆ ಇದನ್ನೇನು ಮಾಡಬೇಕು? R3 ಯಾವುದ್ರ ಜೊತೆಗೆ ಮಾಡಬೇಕು ನಾನು ಆಪ್ರೇಷನು? ಫಸ್ಟ್ ರೋ ಜೊತೆಗೆ. R3 ನೋಡಿ -1 ಇದೆ, ಡೈರೆಕ್ಟಾಗಿ ನಾನು R1 ಜೊತೆಗೆ ಆ್ಯಡ್ ಮಾಡ್ಕೊಂಡ್ಬಿಟ್ರೆ R3 + R1 isn't it? R3 + R1. ಯು ಕ್ಯಾನ್ ಸಿ ಹಿಯರ್ -1 + 1 ಆಗೋಗುತ್ತೆ, ಅದೇನಾಗುತ್ತೆ? 0 ಆಗುತ್ತೆ.
ಅದೇ ರೀತಿಯಾಗಿ R4 ಎಲಿಮೆಂಟ್ನು ಕೂಡ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ನಮಗೆ ಯಾವುದ್ರ ಜೊತೆಗೂ ಮಿಕ್ಸಪ್ ಆಗಲ್ಲ. ಅವಾಗ ಏನಾಗುತ್ತೆ, ನಾವು ಏನು ಮಾಡ್ತಾ ಇದ್ದೀವಿ ಎಂಬುದು ಟ್ರೇಸ್ ಬ್ಯಾಕ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ಇಲ್ಲಾಂದರೆ ನಮಗೆ ಇಲ್ಲಿ ಇಲ್ಲಿ -1 R1 ಮತ್ತು R3, ಆಮೇಲೆ R2 -R4 ಆ ಥರ ಎಲ್ಲ ಮಾಡ್ಕೊಂಡು ಹೋದರೆ ನಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ R4 ಈಸ್ R4 -2 times R1. ಸೊ R4 ಎಲಿಮೆಂಟು ನನಗೆ ಫಸ್ಟ್ ಎಲಿಮೆಂಟು 0 ಆಗಬೇಕು ಅಂದರೆ ಅದನ್ನು R4ನ ಎಲಿಮೆಂಟ್ನ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ R1 ಬೈ ಮಲ್ಟಿಪ್ಲೈಯಿಂಗ್ ಇಟ್ ವಿತ್ -2 ಮಾಡಿ ಅವೆರಡನ್ನು ಆ್ಯಡ್ ಮಾಡಿಕೊಂಡ್ರೆ 0 ಬರುತ್ತೆ. ಸೊ ನೋಡೋಣ ಏನು ಬರುತ್ತೆ. ನಮ್ಗೆ ಗೊತ್ತು ಈ ಥರ ಮಾಡೋದ್ರಿಂದ ಬರೋ ಮ್ಯಾಟ್ರಿಸೀಸ್ ಎಲ್ಲ ಈಕ್ವಲೆಂಟ್ ಮ್ಯಾಟ್ರಿಸೀಸ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಈಕ್ವಲೆಂಟ್ ಮ್ಯಾಟ್ರಿಕ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್ ನೌ. ಫಸ್ಟ್ ರೋನ ನಾನು ಏನೂ ಚೇಂಜ್ ಮಾಡ್ತಾ ಇಲ್ಲ, ಹಾಗಾಗಿ 1 2 -2 3 ಹಾಗೆ ಇರುತ್ತೆ. ಸೆಕೆಂಡ್ ರೋನ ದೇರ್ ಈಸ್ ಅ ಚೇಂಜ್ ಬಿಕಾಸ್ ನ್ಯೂ R2 ಈಸ್ ಓಲ್ಡ್ R2 -2 R1. ಸೊ ಓಲ್ಡ್ R2 ಅಂದರೆ 2, R1ನ -2 ಇಂದ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಸೊ 2 -2 0. 5 -2 into 2, 5 -4, 5 -4 is 1. Then 4 -2 into -2, 4 plus 4 is 8. 7 -2 into 3, 7 -6, 7 -6 ಅಂದರೆ ಏನು ಬರುತ್ತೆ, 1 ಬರುತ್ತೆ. ಓಕೆ, ನಾವು 1 ನಾವು ಸೊ ಸೆಕೆಂಡ್ ರೋ ಆಯಿತು. ಈಗ ಥರ್ಡ್ ರೋಗೆ ಬರೋಣ. ಥರ್ಡ್ ರೋನಲ್ಲೂ ಕೂಡ ಚೇಂಜಸ್ ಇದೆ. R3ನ ಏನು ಬರೀಬೇಕು ಇವಾಗ, R3 + R1 ಮಾಡಿ ನ್ಯೂ ಎಂಟ್ರೀಸ್ನ ಬರೀಬೇಕು. R3 + R1, -1 + 1 is 0. Then -3 + 2 is -1. Then 2 -2 into -2 ಏನಾಗುತ್ತೆ, R3 + R1, R3ಯಲ್ಲಿ 2 plus -2 0, I'm sorry. Then -1 + 3, -1 + 3 is 2. ಓಕೆ, ಸೊ R2 ಮತ್ತೊಂದು ಸಲ ಹೇಳ್ಬಿಡ್ತೀನಿ ನೋಡಿ. R3 ಆಪರೇಷನು -1 + 1 is 0, -3 + 2 is -1 and 2 - 2 is 0, -1 + 3 is 2. R4 ಏನಿದೆ, R4 -2 times of R1. R1ನ -2 ಇಂದ ಮಲ್ಟಿಪ್ಲೈ ಮಾಡಿ R4 ಜೊತೆಗೆ ಆ್ಯಡ್ ಮಾಡ್ಕೋಬೇಕು. 2 - 2 0, 4 -2 into 2, 4 - 4 is 0, -1 -2 into -2, -1 + 4, -1 + 4 is 3. Then 3 -2 into 3, 3 - 6, 3 - 6 ಅಂದರೆ -3. So you can see here first row is reduced. ಫಸ್ಟ್ ರೋನಲ್ಲಿ ಲೀಡಿಂಗ್ ಎಲಿಮೆಂಟ್ 1 ಇದೆ, ಆಮೇಲೆ ಅದ್ರ ಕೆಳಗಡೆ ಇರೋ ಎಲ್ಲ ಎಲಿಮೆಂಟ್ಸು ಏನಾಗಿದೆ, 0 ಆಗಿದೆ. So this is what, and you can see that number of zeros from first row to second row has increased. It is still not in the final form. Final form ನೋಡಿದಾಗ number of zeros increase ಆಗಿರೋದು ಗೊತ್ತಾಗುತ್ತೆ. ಇವಾಗ ಎಲ್ಲದರಲ್ಲೂ ಇಲ್ಲಿ 1 ಇದೆ, ಇಲ್ಲಿ 2ರಲ್ಲಿ 1 ಇದೆ, ಇಲ್ಲಿ 2 ಇದೆ. ಹಾಗಿದ್ರೆ ಇದು ಎಕೆಲಾನ್ ಫಾರ್ಮ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇನ್ನು ನಾವು ಕಂಪ್ಲೀಟ್ ಮಾಡಿಲ್ಲ ಇದನ್ನು ಎಕೆಲಾನ್ ಫಾರ್ಮ್ನ. ಎಲ್ಲ ರೋಸ್ಗೂ ಈ ಪ್ರಾಪರ್ಟಿ ಅಪ್ಲೈ ಮಾಡ್ತಾ ಹೋಗಬೇಕು. ಸೊ ಈಗ ಫಸ್ಟ್ ರೋ ಆಗೋಯ್ತು, ಸೆಕೆಂಡ್ ರೋಗೆ ಬರೋಣ. ಸೆಕೆಂಡ್ ರೋಗೆ ಫಸ್ಟ್ ಲೀಡಿಂಗ್ ಎಂಟ್ರಿ, ಫಸ್ಟ್ ನಾನ್ ಝೀರೋ ಎಂಟ್ರಿ ಏನಿದೆ ಇಲ್ಲಿದೆ ನೋಡಿ. ಸೊ ದಿಸ್ ಈಸ್ ಆಲ್ರೆಡಿ 1. ಸೊ 1 ಇರೋದ್ರಿಂದ ಇದನ್ನು ನಾನೇನು 1 ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 1 ಮಾಡ್ಕೊಳ್ಳೋ ಅವಶ್ಯಕತೆ ಅಂದರೆ ಸಪೋಸ್ ಇಲ್ಲಿ ಏನೋ 3 ಬಂದಿದ್ರೆ ಅದನ್ನೇನು ಮಾಡ್ಬೋದು, ನಾನು ಹೋಲ್ ರೋನ R2 into 1/3 ಅಂತ ಮಾಡಿಕೊಂಡು 1 ಮಾಡ್ಕೋಬೋದು. ಅಥವಾ ಈ ಎಲಿಮೆಂಟ್ ಕೆಳಗಡೆ ಅದೇ ಕಾಲಮಲ್ಲಿ ಇನ್ನೆಲ್ಲಾದರೂ 1 ಇದ್ದರೆ ಅದನ್ನು ಇಂಟರ್ಚೇಂಜ್ ಮಾಡ್ಕೋಬೋದು ರೋಸ್ನ. ಅದು ಯಾವುದೂ ಅವಶ್ಯಕತೆ ಇಲ್ಲಿಲ್ಲ, ಯಾಕಂದರೆ ಇಲ್ಲಿ ಆಲ್ರೆಡಿ 1 ಇದೆ. ಸೊ ಒಂದು ಲೀಡಿಂಗ್ ಎಂಟ್ರಿ ಯೂನಿಟಿ ನೋಡಿದ ತಕ್ಷಣವೇ ದ ಎಲಿಮೆಂಟ್ಸ್ ಬಿಲೋ ದಟ್ ಶುಡ್ ಬಿಕಮ್ 0. ಸೊ ಫಾರ್ ದ್ಯಾಟ್ ವಾಟ್ ಐ ಶುಡ್ ಡೂ, ಸೊ ಲುಕ್ ಅಟ್ ದಿಸ್ ಹಿಯರ್, ದೀಸ್ ಟು ಆರ್ ದ ಎಲಿಮೆಂಟ್ಸ್ ವಿಚ್ ಹ್ಯಾವ್ ಟು ಬಿ ಝೀರೋಸ್. ಇದರಲ್ಲಿ ಏನಾಗಿದೆ, ಒಂದು ಎಲಿಮೆಂಟ್ ಆಲ್ರೆಡಿ 0 ಇದೆ. ಇದು ಒಂದನ್ನೇ ನಾನು ಎಲಿಮೆಂಟ್ನ 0 ಮಾಡಿದ್ರೆ ನನಗೆ ಸೆಕೆಂಡ್ ರೋ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಏನು ಮಾಡಬೇಕು ನಾನು, R3 ಅಲ್ವಾ, R2, see this time I am keeping R2 as it is. R2 I am keeping as constant. Okay, I mean I am not changing anything in R2, I am just changing R3. R3 plus
R1 ಮಾಡ್ಕೊಂಡ್ರೆ ಅದೇನಾಗುತ್ತೆ 0 ಬಂದ್ಬಿಡುತ್ತೆ. ಸೊ ದ ಈಕ್ವಲೆಂಟ್ ಮ್ಯಾಟ್ರಿಕ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್, ಫಸ್ಟ್ ರೋನು ಏನು ಚೇಂಜ್ ಮಾಡಲ್ಲ, 1 2 -2 3 ಹಾಗೆ ಇರುತ್ತೆ. ಸೆಕೆಂಡ್ ರೋನು ಏನೂ ಚೇಂಜ್ ಮಾಡಲ್ಲ, 0 1 8 1 ಹಾಗೆ ಇರುತ್ತೆ. ಥರ್ಡ್ ರೋ ದರ್ ಈಸ್ ಅ ಚೇಂಜ್. ಫೋರ್ತ್ ರೋಗೆ ಏನು ಅಪ್ಲೈ ಮಾಡೋ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಆಲ್ರೆಡಿ ಅಲ್ಲಿ 0 ಇತ್ತು. R3 + R1 ಸೊ ಫಸ್ಟ್ ನೋಡಿ ಇಲ್ಲಿ ಆಲ್ರೆಡಿ 0 ಇದೆ ಈ ಎಲಿಮೆಂಟು. ಈ ಎಲಿಮೆಂಟ್ನ ಇದ್ರ ಜೊತೆಗೆ ನಾನು ಇವೆರಡನ್ನು ಆ್ಯಡ್ ಮಾಡಿದ್ರೆ ಏನೂ ಚೇಂಜ್ ಆಗಲ್ಲ, 0ನೇ ಬರುತ್ತೆ. -1 + 1 ಏನಾಯಿತು, 0 ಆಯಿತು. 0 + 8 ಏನಾಯಿತು, 8 ಆಯಿತು. ಆಮೇಲೆ 2 + 1 ಏನಾಯಿತು, 3 ಆಯಿತು. ಆಮೇಲೆ ಫೋರ್ತ್ ರೋನ ನಾನು ಆವಾಗಲೇ ಹೇಳಿದೆ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, 0 0 3 -3. ಈಗ ಫಸ್ಟ್ ರೋ ರೆಡ್ಯೂಸ್ ಆಯಿತು ನೋಡಿ, ಲೀಡಿಂಗ್ ಎಂಟ್ರಿ 1 ಇದೆ, ಆಮೇಲೆ ಅದರ ಎಲಿಮೆಂಟ್ಸ್ ಬಿಲೋ ದಟ್ ಆರ್ 0. ಸೆಕೆಂಡ್ ರೋ ಲೀಡಿಂಗ್ ಎಲಿಮೆಂಟ್ 1 ಇದೆ, ಅದರ ಎಲಿಮೆಂಟ್ಸ್ ಬಿಲೋ ದಟ್ ಆರ್ 0. ಸೊ ಫಸ್ಟ್ ರೋ ಮತ್ತು ಸೆಕೆಂಡ್ ರೋ ಏನಾಗಿದೆ ನಮ್ಗೆ ಇವಾಗ ರೆಡ್ಯೂಸ್ ಆಗಿದೆ. ಇವಾಗ ವಿ ಹ್ಯಾವ್ ಟು ಕಮ್ ಟು ದ ಥರ್ಡ್ ರೋ ಆ್ಯಂಡ್ ಫೋರ್ತ್ ರೋ. ಈ ಎರಡು ರೋಸ್ನು ಮತ್ತೆ ನಾವು ಇದೇ ಡೆಫಿನೇಷನ್ ಅಪ್ಲೈ ಮಾಡಿಕೊಂಡು ನಾವೇನು ಮಾಡಬೇಕು, ವಿ ನೀಡ್ ಟು ಕನ್ವರ್ಟ್ ದೋಸ್ ರೋಸ್ ಆಲ್ಸೋ ಆರ್ ರೆಡ್ಯೂಸ್ ದೋಸ್ ರೋಸ್ ಆಲ್ಸೋ. ಉಳಿದಿರೋ ಎರಡು ರೋಸ್ನು ನಾವು ರೆಡ್ಯೂಸ್ ಮಾಡಬೇಕಾಗಿದೆ. ಅದು ಪ್ರೀವಿಯಸ್ ಸ್ಲೈಡಲ್ಲಿ ಇರೋದ್ರಿಂದ ನಾವು ಇನ್ನೊಂದು ಸಲ ಇಲ್ಲಿ ಬರ್ಕೊಳ್ಳೋಣ ಮ್ಯಾಟ್ರಿಕ್ಸ್ನ. ಈಕ್ವಲೆಂಟ್ ಮ್ಯಾಟ್ರಿಕ್ಸ್ ಯಾವುದಿತ್ತಲ್ವಾ ಅದನ್ನು ಬರ್ಕೊಳ್ಳೋಣ. 1 2 -2 3 0 1 8 1 0 0 8 3 ಲಾಸ್ಟ್ಲಿ 0 0 3 -3. ಈಗ ಏನು ಮಾಡಬೇಕು ನಾನು, ಲೆಟ್ ಅಸ್ ಕಮ್ ಟು ದ ಥರ್ಡ್ ರೋ. ಯಾಕಂದರೆ ಫಸ್ಟ್ 2 ರೋಸ್ ಆಲ್ರೆಡಿ ಏನಾಗಿದೆ, ಅವು ರೆಡ್ಯೂಸ್ ಆಗೋಗಿದೆ. ಈಗ ನಾನು ಥರ್ಡ್ ರೋನ ರೆಡ್ಯೂಸ್ ಮಾಡಬೇಕು. ಥರ್ಡ್ ರೋನಲ್ಲಿ ಏನಾಗಬೇಕು, ಫಸ್ಟ್ ನಾನ್-ಝೀರೋ ಎಂಟ್ರಿ ಯಾವುದಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ, 8 ಇದೆ. ಇದೇನಾಗಬೇಕು ನನಗೆ 1 ಆಗಬೇಕು. ಸೊ 1 ಆಗಬೇಕು ಅಂದರೆ ಇದನ್ನು ನಾನು ಈ ಫುಲ್ ರೋನ 1/8 ಇಂದಾದರೂ ಮಲ್ಟಿಪ್ಲೈ ಮಾಡ್ಬೋದು, ಅಥವಾ ಅದ್ರ ಕೆಳಗಡೆ ಆ ಎಲಿಮೆಂಟ್ ಕೆಳಗಡೆ ಇರೋ ರೋಸಲ್ಲಿ ಎಲ್ಲಾದರೂ 1 ಕಾಣಿಸುತ್ತಾ ಅಂತ ನೋಡೋಣ. ಸೊ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಕಾಲಮ್ ಬಿಲೋ ದಟ್ ಎಂಟ್ರಿ ಇಸ್ ದೇರ್ ಎನಿ ನಂಬರ್ 1? We'll see. If it is not there, you can see that here there is only one number, that is 3, and it is not 1. So there is no fun in interchanging the rows now. So we have to convert this element itself as 1. So for that, how do you convert? Only row operations has to be done. R3 is R3 into 1/8. So R3 into 1/8 ಅಂದರೆ ಏನಾಯಿತು ನಿಮಗೆ, ಈ ಎಲ್ಲ ಬರೀ ರೋ ಆಪರೇಷನ್ಸ್ ಮಾತ್ರ ಮಾಡಬೇಕು, ರೋ ರೆಡ್ಯೂಸ್ ಎಕೆಲಾನ್ ಫಾರ್ಮ್ ಇರೋದ್ರಿಂದ. ಸೊ ಇದೇನಾಗುತ್ತೆ, ಫಸ್ಟ್ ರೋ ಏನೂ ಚೇಂಜ್ ಇಲ್ಲ, ಸೆಕೆಂಡ್ ರೋ ಏನೂ ಚೇಂಜ್ ಇಲ್ಲ, ಥರ್ಡ್ ರೋ ಮಾತ್ರ ಚೇಂಜ್ ಆಗ್ತಾ ಇದೆ. ಸೊ ವಾಟ್ ಈಸ್ ದ ಈಕ್ವಲೆಂಟ್ ಮ್ಯಾಟ್ರಿಕ್ಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಈಸ್ 1 2 -2 3 0 1 8 1. R3 ಎಲಿಮೆಂಟ್ಸ್ನ 1/8 ಇಂದ ಮಲ್ಟಿಪ್ಲೈ ಮಾಡಿ. 0 into 1/8 is 0, 0 into 1/8 is 0, 8 into 1/8 is 1, 3 into 1/8 is 3/8. ಲಾಸ್ಟ್ ರೋ ಏನೋ ನಾನು ಇನ್ನು ಟಚ್ ಮಾಡಿಲ್ಲ, ಸೊ ವಿಲ್ ರೈಟ್ ಇಟ್ ಆಸ್ ಇಟ್ ಈಸ್ 3 -3. Okay, you can see that now the third element, third row, first non-zero entry has become 1. Now we have to see that the elements below this is 0. There is only one element and that has to be converted to 0. ಅದು ಎಲ್ಲಿದೆ, ಅದು R4 ಅಲ್ಲಿದೆ. R4 ಅದರ ಎಲಿಮೆಂಟ್ ಇದನ್ನು 0 ಆಗಬೇಕಂದ್ರೆ ಏನು ಮಾಡಬೇಕು, ನಾನು ಯಾವ ಎಲಿಮೆಂಟ್ನ ನಾನು 1ನ ಕನ್ವರ್ಟ್ ಮಾಡಿರ್ತೀನಲ್ಲ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಆ ರೋ ಜೊತೆಗೇ ನಾನು ಆಪ್ರೇಷನ್ ಮಾಡ್ಕೋಬೇಕು. ಸೊ ನಿಮಗೆ ಏನೋ ಇಲ್ಲೆಲ್ಲೋ ಒಂದು ಕಡೆ ನಮಗೆ ಸಪೋಸ್ ಇದೇ ರೋನಲ್ಲಿ ಇದೇ ಕಾಲಮಲ್ಲಿ ಹಿಂಗೆ ಮೇಲಕ್ಕೆ ನೋಡ್ಬಿಟ್ಟು ಅಲ್ಲೆಲ್ಲೋ ಒಂದು ಕಡೆ ನನಗೆ 3 ಕಾಣಿಸ್ತಾ ಇದೆ, ಅದನ್ನು ಮತ್ತೆ ನಾನು 3 ಜೊತೆಗೆ ಆ್ಯಡೋ ಅಥವಾ ಸಬ್ಟ್ರಾಕ್ಟೋ ಮಾಡ್ಕೊಂಡ್ಬಿಡ್ತೀನಿ ಅನ್ನೋದು ತಪ್ಪು. ಯು ಶುಡ್ ನಾಟ್ ಡೂ ದ್ಯಾಟ್. ಸೊ ವಾಟ್ ವಿ ಶುಡ್ ಡೂ ಈಸ್, ಇದನ್ನು ನಾವು ಎಲ್ಲಿ ಮಾಡಬೇಕು, ಅದು ಯಾವ್ದು ಲೀಡಿಂಗ್ ಎಂಟ್ರಿ 1 ಮಾಡ್ಕೊಂಡಿದ್ದೀವಲ್ವ ಅದ್ರ ಜೊತೆಗೇ ನಾನು ಈ ಆಪ್ರೇಷನ್ ಮಾಡಬೇಕು. ಸೊ ಇಲ್ಲೇನಾಗಿದೆ, ಇದು R4 ಅಲ್ಲಿದೆ. R4ನ ಏನು ಮಾಡಬೇಕು ನಾನು, ಇಲ್ಲಿ -3 ಬಂದರೆ R3 ಎಲಿಮೆಂಟು 1 ಇರೋ ಜಾಗದಲ್ಲಿ -3 ಬಂದರೆ ಅವೆರಡನ್ನು ಆ್ಯಡ್ ಮಾಡ್ಬೋದು ನಾನು. ಸೊ -3 times R3 ಮಾಡಿದ್ರೆ ಆ ಎಲಿಮೆಂಟು 0 ಆಗುತ್ತೆ. So let us see how we are going to do that. So what is the equivalent matrix that we are going to get?
first row no change, 1 2 minus 2 3. Okay, then second row no change, 0 1 8 1 no change. Third row also I'm not touching, I'm just multiplying that and adding it to R4. So 0 0 1 3 by 8. And now look at what happens to this. R4 0 minus 3 times 0 is 0. 0 minus 3 times 0 is 0. 3 minus 3 into 1 is 0. Minus 3. So what is that operator? Let me just do it here for you. So ಈ ಲಾಸ್ಟ್ ಎಲಿಮೆಂಟ್ ಏನಿದೆ ಮೈನಸ್ 3 ಇದೆ, ಅದನ್ನ ಏನು ಮಾಡಬೇಕು, ಮೈನಸ್ 3 ಇಂಟು ಕರೆಸ್ಪಾಂಡಿಂಗ್ ಎಲಿಮೆಂಟ್ ಆಫ್ R3, ಮೈನಸ್ 3 ಇಂಟು 3 by 8. So what happens to this? This will be minus 3 minus 9 by 8, which is equal to minus 33 by 8. LCM ತಗೊಂಡ್ರೆ. Okay, so write that. That will be minus 33 by 8. So now you can see that first row is reduced, second row is reduced, third row is also reduced because ಏನು ಲೀಡಿಂಗ್ ಎಂಟ್ರಿ ಏನಿದೆ ಅಲ್ವಾ ಅದು 1 ಇದೆ, ಅದ್ರ ಕೆಳಗಡೆ ಬಿಲೋ ಎಂಟ್ರೀಸ್ 0 ಇದೆ, ಆಮೇಲೆ ನಂಬರ್ ಆಫ್ ಜೀರೋಸ್ 1 ರೋ ಇಂದ 1 ರೋಗೆ. From this row to this row you can see that number of zeros are increasing. So now only the last row, ಏನು ಹೇಳ್ತಾರೆ ಎಲ್ಲ ರೋಲಲ್ಲೂ ಲೀಡಿಂಗ್ ಎಂಟ್ರಿ 1 ಇರಬೇಕು ಅಂತ. ಸೊ ಇದನ್ನು ಈಸಿಯಾಗಿ ನಾನು 1 ಮಾಡ್ಕೊಂಬಿಡೋದು, ಅಲ್ಲಿರೋದೇ ಅದೊಂದೇ ಆಪರೇಷನ್ನು. R4 ಈಸ್ R4 ಇಂಟು ಮೈನಸ್ 8 by 33. ನೋಡಿ, ಮೈನಸ್ 33 by 8 ಇದೆ, ಮೈನಸ್ 8 by 33 ಬಂದರೆ ಎಲ್ಲಕ್ಕೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಬರುತ್ತೆ. ಸೊ ದ ಈಕ್ವಲೆಂಟ್ ಮ್ಯಾಟ್ರಿಕ್ಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಈಸ್ 1 2 minus 2 3 0 1 8 1 0 0 1 3 by 8 0 0 0 1, which is row reduced echelon form. Row reduced echelon form. This is in the row reduced echelon form. So this is how you need to reduce the given matrix to echelon form. Let us look at one more example. Okay, so ಈ ಎಕ್ಸಾಂಪಲ್ ಅಲ್ಲಿ ಮತ್ತೇನು ನಮ್ಗೆ ಏನಿದೆ, ಇದು ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ ನೋಡಿ 3 by 4 ಅಲ್ವಾ. ಅದು ಆರ್ಡರ್ ಏನಾದರೂ ಆಗಿರಲಿ, ಬಟ್ ವಿ ನೀಡ್ ಟು ಕನ್ವರ್ಟ್ ದಿಸ್ ಇಂಟು ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮ್. ರೋ ರೆಡ್ಯೂಸ್ಡ್ ಎಕಿಲಾನ್ ಫಾರ್ಮ್ ಮಾಡುವಾಗ ಏನು ಹೇಳುತ್ತೆ, ಫಸ್ಟ್ ಎಲಿಮೆಂಟು ಎವ್ರಿ ರೋನಲ್ಲಿ ಫಸ್ಟ್ ನಾನ್ ಝೀರೋ ಎಂಟ್ರಿ 1 ಇರಬೇಕು. ಎಸ್, ಫಸ್ಟ್ ನಾನ್ ಝೀರೋ ಎಂಟ್ರಿ ಇಲ್ಲಿ ಆಲ್ರೆಡಿ ಏನಾಗಿದೆ, ಫಸ್ಟ್ ರೋ ಬಂದೆ ಅಲ್ಲಿ 1 ಇದೆ. ಸೊ ಏನು ಮಾಡಬೇಕು ಇವಾಗ ನಾನು, ಈ ಎಲಿಮೆಂಟ್ಸ್ ಬಿಲೋ ದಿಸ್ ಐ ಹ್ಯಾವ್ ಟು ಕನ್ವರ್ಟ್ ದೆಮ್ ಟು 0. ಸೊ ಲೆಟ್ ಮೀ ಗೆಟ್ ದ ಸೊಲ್ಯೂಷನ್. ಓಕೆ, ಏನು ಮಾಡಬೇಕು ಇಲ್ಲಿ ನಾನು ಇವಾಗ ನೋಡಿ, ಆಲ್ರೆಡಿ 1 ಇದೆ ಫಸ್ಟ್ ರೋನಲ್ಲಿ, ಫಸ್ಟ್ ನಾನ್ ಝೀರೋ ಎಂಟ್ರಿ 1 ಇದೆ. ಅದರ ಎಲಿಮೆಂಟ್ಸ್ ಬಿಲೋ ದಟ್ ಐ ನೀಡ್ ಟು ಮೇಕ್ ದೆಮ್ ಆಸ್ 0. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ರೋ ರಿಡ್ಯೂಸ್ಡ್ ಎಕಿಲಾನ್ ಫಾರ್ಮ್ ಮಾಡುವಾಗ ಯಾವ ರೋನ ನೀವು ಫಸ್ಟ್ ನೋಡಿರ್ತೀರೋ ಅದರ ಎಲಿಮೆಂಟ್ಸ್ ಬಿಲೋ ದಟ್ ಇಫ್ ಯು ವಾಂಟ್ ಟು ಮೇಕ್ ದೆಮ್ ಆಸ್ 0, ಕೀಪ್ ದ ಫಸ್ಟ್ ರೋ ಆಸ್ ಇಟ್ ಈಸ್, and then the elements below that you just do the operation with the one that you have fixed. ಫಸ್ಟ್ ರೋನ ನಾನು ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ, ಆದ ಕಾರಣ ಉಳಿದಿರೋ ಎಲ್ಲ ರೋಸ್ತು ಆಪರೇಷನ್ನು ಫಸ್ಟ್ ರೋ ಜೊತೆಗೇನೆ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಎಲ್ಲನೂ ಸೇರಿ ಒಂದರಲ್ಲಿ ಬರುತ್ತೆ ನಿಮಗೆ. ಆಮೇಲೆ ಯಾವುದೇ ಎಲಿಮೆಂಟು ಅಥವಾ ಯಾವುದೇ ರೋ ಇನ್ನೊಂದು ಯಾವುದೋ ರೋ ಜೊತೆಗೆ ಮಿಕ್ಸಪ್ ಆಗಲ್ಲ. ಏನು ಮಾಡ್ಬೇಕು ನಾನು ಇವಾಗ, ಈ ಎಂಟ್ರಿನ 0 ಮಾಡಬೇಕು, ಈ ಎಂಟ್ರಿನೂ ಕೂಡ 0 ಮಾಡಬೇಕು. ಇದು 0 ಮಾಡಬೇಕಂದ್ರೆ ಏನು ಮಾಡಬೇಕು, ನಾನಿಲ್ಲಿ R2 ಮಾತ್ರ ಚೇಂಜ್ ಮಾಡಬೇಕು. R2 ಯಾವುದ್ರ ಜೊತೆಗೆ ನಾನು ಚೇಂಜ್ ಮಾಡಬೇಕು, ಬರೀ R1 ಜೊತೆಗೇ ಆಪರೇಷನ್ ಮಾಡ್ತಾ ಹೋಗಬೇಕು. R2 minus 2 times R1 ಮಾಡಿಕೊಂಡ್ರೆ ನೋಡಿ 2 minus 2 0 ಆಗುತ್ತೆ. ಅದೇ ರೀತಿಯಲ್ಲಿ R3 is R3 minus 3 times R1. ಸೊ ಈಕ್ವಲೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ, 1 ಫಸ್ಟ್ ರೋ ಏನು ಚೇಂಜ್ ಮಾಡಿಲ್ಲ, 1 2 minus 1 4, 2 minus 2 is 0. So okay, 4 minus 2 into 2, 4 minus 4 is 0. Next 3 minus 2 into minus 1, 3 plus 2 is 5, 5
minus 2 into 4, 5 minus 8 ಅಂದರೆ minus 3. Okay, now third row. R3 minus 3R1, 3 minus 3 into 1 is 0, 2 minus 3 into 2, 2 minus 6, 2 minus 6 ಅಂದರೆ minus 4. ಆಮೇಲೆ 6 minus 3 into minus 1, 6 plus 3 is 9, 7 minus 3 into 4, 7 minus 12, 7 minus 12 ಅಂದರೆ ಏನು ಬರುತ್ತೆ ನಿಮಗೆ minus 5. Okay, look at this, there is one hitch here. ಏನಪ್ಪ ಇಲ್ಲಿ ಅಂದರೆ ಇವಾಗ ಏನಾಯಿತು, ಫಸ್ಟ್ ರೋ ಆಗೋಯ್ತು, ಫಸ್ಟ್ ರೋಗೆ ಏನು ತೊಂದರೆ ಇಲ್ಲ, ಒಂದಾಯಿತು, ನಾನ್ ಝೀರೋ ಎಂಟ್ರಿ, ಬಿಲೋ ದಟ್ ಬಿಕೇಮ್ 0. ಬಟ್ ಈಗ ನೋಡಿ ಇಲ್ಲಿ ಏನಾಗಿದೆ, ನಂಬರ್ ಆಫ್ ಝೀರೋಸ್ ಹೇಗೆ ಹೇಳಿದೆ ನಾನು, ಶುಡ್ ಕೀಪ್ ಆನ್ ಇನ್ಕ್ರೀಸಿಂಗ್ ಫ್ರಮ್ ಒನ್ ರೋ ಟು ಅನದರ್ ಅಂತ ಹೇಳಿದೆ. ಇಲ್ಲೇನಾಗಿದೆ, ಇಲ್ಲಿ 2 ಇದೆ, ಇಲ್ಲಿ 2 ಝೀರೋಸ್ ಇದೆ, ಇಲ್ಲಿ 1 ಝೀರೋ ಇದೆ. ಸೊ ಇದನ್ನೇನು ಮಾಡೋಣ, ಫಸ್ಟು ಇವೆರಡನ್ನ ನಾನು ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. ಇಂಟರ್ಚೇಂಜ್ ಮಾಡಿಕೊಂಡ್ರೆ ನನಗೇನು ಬರಬೇಕು, ಆವಾಗ ಏನಾಗುತ್ತೆ, ಅದು ಮ್ಯಾಚ್ ಆಗುತ್ತೆ. ಅವಾಗ ಅಲ್ಲೇ ನನಗೆ ಅದ್ರ ಕೆಳಗಡೆ ಇರೋ ಎಲಿಮೆಂಟ್ನ 0 ಆಗಿ ಕನ್ವರ್ಟ್ ಮಾಡಿದಾಗ ಆಗುತ್ತೆ. ಸೊ ಇಲ್ಲೇನು ಮಾಡ್ಬೇಕು ನಾನು ಇವಾಗ, ಹಾಗಿದ್ರೆ ಯಾವುದು ಆಪರೇಷನ್ ಮಾಡ್ಕೋಬೇಕು ನಾನು, R3 ಹ್ಯಾಸ್ ಟು ಬಿ ಇಂಟರ್ಚೇಂಜ್ಡ್ ವಿತ್ R2. ಇಲ್ಲಾಂದ್ರೆ ಏನಾಗುತ್ತೆ, ಅದು ನಂಬರ್ ಆಫ್ ಜೀರೋಸು ಬೇರೆ ಕಡೆ 1ರಿಂದ ಕೆಳಗಡೆ ಬರೋದಾಗ, ಥರ್ಡ್ ರೋಗೆ ಬಂದಾಗ 2 ಆಗಿಬಿಡುತ್ತೆ. ಇದನ್ನು ಹೀಗೆ ಇಟ್ಕೊಂಡು ಮಾಡ್ಕೊಂಡು ಹೋದರೆ ಸೆಕೆಂಡ್ ರೋನಲ್ಲಿ ಜಾಸ್ತಿ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಥರ ಏನಾದರೂ ಬಂದರೆ ನಿಮ್ಗೆ ಏನು ಮಾಡ್ಕೋಬೇಕು ನೋಡಿ, ಇಲ್ಲಿ ಒಂದು ನಂಬರ್ ಆಫ್ ಝೀರೋಸ್ ಜಾಸ್ತಿ ಕಾಣಿಸ್ತಾ ಇದೆ, ಆದರೆ ಇಲ್ಲಿ ಎಲಿಮೆಂಟ್ ಇದ್ರ ಕೆಳಗಡೆ ಇರೋ ರೋನಲ್ಲಿ ನಮಗೇನಿದೆ, ನಂಬರ್ ಆಫ್ ಝೀರೋಸ್ ಕಡಿಮೆ ಇದೆ, ಪ್ಲಸ್ 0 ಕೆಳಗಡೆನೇ ಒಂದು ಎಲಿಮೆಂಟ್ ಇದೆ. ಸೊ ಆ ಥರ ಇದ್ದಾಗ ಇವೆರಡು ರೋಸ್ನ ಇಂಟರ್ಚೇಂಜ್ ಮಾಡ್ಕೊಳ್ಳೋದು ಬೆಟರ್. ಸೊ ಇವೆರಡು ರೋಸ್ನ ನೀವೇನು ಮಾಡ್ಕೋಬೋದು, ಇಂಟರ್ಚೇಂಜ್ ಮಾಡ್ಕೋಬೋದು. ಸೊ R3 is interchanged with R2. ಏನು ಬರುತ್ತೆ ಈಕ್ವಲೆಂಟ್ ಮ್ಯಾಟ್ರಿಕ್ಸ್, 1 2 minus 1 4. ಫಸ್ಟ್ ಒನ್ ಏನು ಮಾಡಿಲ್ಲ. ನೆಕ್ಸ್ಟ್ ಇವಾಗ R3 ಮತ್ತು R2 ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. R3 ಎಲ್ಲ R2 ಆಗುತ್ತೆ, R2 ಎಲ್ಲ R3 ಆಗುತ್ತೆ. 0 minus 4 9 minus 5, then 0 0 5 minus 3. Okay, so now this is in one required form. ಇವಾಗ ಏನು ಮಾಡಬೇಕು, ಫಸ್ಟ್ ರೋ ಆಗೋಯ್ತು. ಆಲ್ರೆಡಿ ನಾನು ಹೇಳಿದಾಗೆ ಫಸ್ಟ್ ರೋ ಆಗೋಯ್ತು, ಯಾಕಂದರೆ 1 ಇದೆ, ಅದ್ರ ಕೆಳಗಡೆ ಜೀರೋಸ್ ಇದೆ. ಈಗ ಸೆಕೆಂಡ್ ರೋ ಬರೋಣ. ಸೆಕೆಂಡ್ ರೋಲಲ್ಲಿ ನಾನ್ ಜೀರೋ ಎಂಟ್ರಿ ಯಾವುದು, ಇದೇನಾಗಬೇಕು, 1 ಆಗಬೇಕು. ಸೊ ಇದ್ರ ಕೆಳಗಡೆ ಇರೋ ಯಾವ ರೋಸಲ್ಲೂ 1 ಕಾಣಿಸ್ತಾ ಇಲ್ಲ ನನಗೆ. ಹಾಗಾಗಿ ನಾನು ಏನು ಮಾಡ್ಬೋದು, ಇದನ್ನು ಇಂಟರ್ಚೇಂಜ್ ಮಾಡೋಕ್ಕಾಗಲ್ಲ. ಸೊ ವಾಟ್ ಐ ಹ್ಯಾವ್ ಟು ಡೂ ಈಸ್ R2 ಈಸ್ R2 into minus 1 by 4. So what is the equivalent matrix that I am going to get? I am not changing the first row, 1 2 minus 1 4, then 0 into minus 1 by 4 is 0, minus 1 by 4 into minus 1 by 4 is 1, 9 into minus 1 by 4 is minus 9 by 4, and minus 5 into minus 1 by 4 is plus 5 by 4. ಓನ್ಲಿ ಲಾಸ್ಟ್ ರೋ ಇದೆ, ಅದನ್ನು ಇವಾಗ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ, ಆದ ಕಾರಣ ಅದನ್ನು ಹಾಗೆ ಬರೆದ್ಬಿಡೋಣ. 0 0 5 minus 3. ಓಕೆ, 0 0 5 minus 3. ಈಗ ನೋಡಿ, ಇವಾಗ ಫಸ್ಟ್ ರೋದು 1 ಆಯಿತು, ಅದ್ರ ಕೆಳಗಡೆ ಇರೋದು 0 ಆಯಿತು. ಸೊ ಫಸ್ಟ್ ರೋ ರೆಡ್ಯೂಸ್ ಆಗಿದೆ. ಸೆಕೆಂಡ್ ರೋದು ನಾನ್ ಝೀರೋ ಎಂಟ್ರಿ 1 ಆಯಿತು, ಅದ್ರ ಕೆಳಗಡೆ ಇರೋ ಎಲಿಮೆಂಟ್ಸು 0 ಆಯಿತು. ಸೊ ಏನಾಗಿದೆ, ಸೆಕೆಂಡ್ ರೋ ಕೂಡ ರೆಡ್ಯೂಸ್ ಆಗಿದೆ. ಥರ್ಡ್ ರೋನ ರೆಡ್ಯೂಸ್ ಮಾಡಬೇಕಷ್ಟೇ ನಾನು. ಥರ್ಡ್ ರೋನ ರೆಡ್ಯೂಸ್ ಮಾಡಬೇಕಂದ್ರೆ ಲೀಡಿಂಗ್ ಎಂಟ್ರಿ 1 ಮಾಡಿದ್ರೆ ಆಯಿತು ಅಷ್ಟೇ. ಸೊ ಇದನ್ನು ನಾನು ಏನು ಮಾಡಬೇಕು, ದಿಸ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಟು 1. ಸೊ ಫಾರ್ ದ್ಯಾಟ್ ವಾಟ್ ಈಸ್ ದ ಆಪರೇಷನ್ ದಟ್ ಐ ವಿಲ್ ಟೇಕ್? ಐ ವಿಲ್ ಟೇಕ್ ದ ಆಪರೇಷನ್ R3 ಈಸ್ R3 into 1 by 5. So the equivalent matrix that we are going to get is 1 2 minus 1 4, 0 1 minus 9 by 4 plus 5 by 4, and 0 0 5 into 1 by 5 ಅಂದರೆ 1 minus 3 by 5. So this is the required solution. ಈಗ ಏನಾಯಿತು, ಈ ಮ್ಯಾಟ್ರಿಕ್ಸು, ಈ ಕೊಟ್ಟಿರೋ ಮ್ಯಾಟ್ರಿಕ್ಸ್ದು
echelon form ಯಾವುದು ಅಂದ್ರೆ given matrix is being reduced to row reduced echelon form. So girls, I hope you have understood the concept of reducing the given matrix to row reduced echelon form. ಈ ರೀತಿಯಾಗಿ ನೀವು ಇನ್ನೊಂದಿಷ್ಟು ಯಾವುದೋ ಮ್ಯಾಟ್ರಿಕ್ಸ್ನ ತಗೊಂಡ್ಬಿಟ್ಟು ನೀವೇನು ಮಾಡ್ಬೋದು ರೋ ರಿಡ್ಯೂಸ್ ಮಾಡ್ತಾ ಹೋಗ್ಬೋದು so that it will be a practice for you. Here are few MCQs which you can try to answer. See, interchange of pair of rows does not change these are all depending on the statements of theorems that we stated in the very beginning of this class. So you can just mark your answer. Okay. Similarly, you can go for the next question. Multiplication of the elements of a row by a non-zero number does not change the what dash. So among these four choices, you have to choose the correct choice. I am not saying the answer, it is for you to practice these questions. Similarly, there is one more question. A matrix and its transpose have there are again four options: same matrix, equal matrix, same rank, none of the above. So among these four, you choose the correct one. So the next question is rank of any two equivalent matrices are again four choices. You have to choose the correct one. The last question here is which of the following is not an example for row reduced echelon form of a matrix. There is a mistake here, grammatical mistake. You can just correct it. Which of the following is not an example for row reduced echelon form of a matrix? So you know if you can answer this question if you know the definition of row reduced echelon form of a matrix clearly. So you can, I hope you will be able to answer these questions. So these are few references we have used to study the topic of matrix. So you can refer these books and try to take more examples, solve them, and know how to reduce the given matrix to row reduced echelon form. Thank you.